ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ತಾಯಿಯ ಹೆಸರಲ್ಲಿ ಒಂದು ಗಿಡ ನೆಡಿ ಘೋಷವಾಕ್ಯದಡಿಯಲ್ಲಿ ಸಮಾಜ ಸೇವಕರು ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿಗಳಾದ ಎಸ್ ಮುರಳೀಧರ್ ಅವರ ನೇತೃತ್ವದಲ್ಲಿ ಅನುಪಳ್ಳಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಪಠ್ಯಪರಿಕರ, ಲೇಖನ ಸಾಮಗ್ರಿ ಮತ್ತು ಗಿಡ ನೆಡುವ ಮತ್ತು ಗಿಡ ವಿತರಣಾ ಕಾರ್ಯಕ್ರಮ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಅನುಪಳ್ಳಿ ಸರ್ಕಾರಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ಸಮಾಜ ಸೇವಕರು ಹಾಗೂ ಬಿಜೆಪಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ಮುರಳೀಧರ್ ಅವರು ಪ್ರಧಾನಮಂತ್ರಿ ಮೋದಿಯವರ ಆಶಯದಂತೆ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ತಾಯಿಯ ಹೆಸರಲ್ಲಿ ಒಂದು ಗಿಡ ನೆಡುವ ಮತ್ತು ಸಾಮಾಜಿಕ ಕಳಕಳಿ ಕಾರ್ಯಕ್ರಮಗಳ ಅಡಿಯಲ್ಲಿ ತಾವು ಓದಿದ ಶಾಲೆಗೆ ಹಳೆಯ ವಿದ್ಯಾರ್ಥಿಯಾಗಿ, ಸಮಾಜ ಸೇವಕರಾಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆ ಶಾಲೆಯ ಮಕ್ಕಳಿಗೆ ಪಠ್ಯಪರಿಕರ, ಲೇಖನ ಸಾಮಗ್ರಿಗಳನ್ನು ವಿತರಿಸುವುದಲ್ಲದೆ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ತಾಯಿಯ ಹೆಸರಲ್ಲಿ ಒಂದು ಗಿಡ ನೆಡುವ ಘೋಷವಾಕ್ಯದಡಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಮತ್ತು ಶಾಲೆಯ ವಿದ್ಯಾರ್ಥಿಗಳಿಗೆ ಗಿಡಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಟೌನ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ಅವರು, ಶಾಲೆಯ SDMC ಅಧ್ಯಕ್ಷರಾದ ಗೌರಿಶಂಕರ್ ಅವರು, ಮುಖ್ಯೋಪಾಧ್ಯಾಯರಾದ ಛಾಯಾ ಕುಮಾರ್ ಅವರು, PLD ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ನಾಗಭೂಷಣ್ ರವರು ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಕೂಡ ಭಾಗವಹಿಸಿ ಶಾಲೆಯ ಆವರಣದಲ್ಲಿ ಗಿಡಗಳನ್ನು ನೆಟ್ಟು ವಿದ್ಯಾರ್ಥಿಗಳಿಗೆ ಗಿಡಗಳನ್ನು ವಿತರಿಸಿದರು. ಈ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಚಾಲೂ ಆಗುತ್ತೆ. ಆ ಸಮಯದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಭಾವನೆ ಬಂತು. ಈಗಾಗಲೇ ನಾವು ಆ ವಿಶ್ವ ಪರಿಸರ ಕಾರ್ಯಕ್ರಮವನ್ನು ಚಾಲೂ ಮಾಡಿದ್ದೀವಿ. ಶಾಲೆಗಳ ಮುಂದೆ ಮತ್ತು ದೇವಸ್ಥಾನಗಳ ಹತ್ರ ಎಲ್ಲೆಲ್ಲಿ ಸರ್ಕಾರಿ ಜಮೀನು ಇದ್ದಾಗ ಅಲ್ಲೆಲ್ಲ ಹೋಗಿ ಸಸಿ ನಡೆಯತಕ್ಕಂಥ ಕಾರ್ಯಕ್ರಮ. ಇದು ಯಾವುದೇ ಒಂದು ಪಕ್ಷದ ಕಾರ್ಯಕ್ರಮ ಅಲ್ಲ, ಭಾರತ ದೇಶದ ಕಾರ್ಯಕ್ರಮ. ಮೋದಿಯವರ ಹತ್ರ ಗೈಡೆನ್ಸ್ ಕೊಟ್ಟಿರ್ತಕ್ಕಂಥದ್ದು ಪರಿಸರವನ್ನು ಉಳಿಸಬೇಕು, ಪರಿಸರ ರಕ್ಷಣೆ ಮಾಡಬೇಕು, ನಮ್ಮ ತಾಯಿ ಹೆಸರಲ್ಲಿ ಒಂದು ಸಸಿ ನೆಡಬೇಕು ಅಂತಕ್ಕಂಥ ಒಳ್ಳೆ ಸ್ಲಾಗನ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಆ ಕಾರ್ಯವನ್ನು ಮಾಡಬೇಕು. ಒಂದು ಮರ ನೆಟ್ಟರೆ ದೇಶಕ್ಕೆ ಹಿತ ಅಂತಕ್ಕಂಥದ್ದು ಭಾವನೆ. ಈ ರೀತಿಯಾಗಿ ಕಲ್ಪನೆ ಮಾಡಿದಾಗ ನಾವು 5ನೇ ತಾರೀಕಿಂದ ಕಾರ್ಯಕ್ರಮ ಚಾಲೂ ಮಾಡಿದ್ದೀವಿ. ಇವತ್ತು ನಮ್ಮ ಹುಟ್ಟಿ ಬೆಳೆದ ಜಾಗ, ನಮ್ಮ ತಾಯಿ ಮನೆ, ತಂದೆ ಮನೆಯಿಂದ ನಾವು ಹುಟ್ಟಿ ಬೆಳೆದ ಜಾಗ. ಇವತ್ತು ಆ ಜಾಗದಲ್ಲಿ ನಾವು ಫಸ್ಟ್ ಗಮನ ಕೊಡೋದು. ಯಾವ ಮಟ್ಟಕ್ಕೆ ಹೋದರೂ ಕೂಡ ನಾನು ಎಲ್ಲಿಂದ ಬಂದೆ ಅಂತಕ್ಕಂಥ ಭಾವನೆ ಕಮ್ಮಿ. ಪ್ರತಿಯೊಬ್ಬರು ಕೂಡ ಇಲ್ಲಿ ಓದೋ ಡಾಕ್ಟರ್ ಆಗಿದ್ದಾರೆ, ಲಾಯರ್ ಆಗಿದ್ದಾರೆ, ಒಳ್ಳೊಳ್ಳೆ ಮನುಷ್ಯರ ಎಲ್ಲ ಕೆಲಸದಲ್ಲಿದ್ದಾರೆ, ಎಲ್ಲ ಕೆಲಸ ರಿಟೈರ್ ಆಗಿದ್ದಾರೆ. ಅವರೆಲ್ಲ ಇಲ್ಲಿ ಓದಿದವರೆಲ್ಲರೂ ಕೂಡ ಚೆನ್ನಾಗಿದ್ದಾರೆ. ನೀವು ಕೂಡ ಮುಂದೆ ಒಂದಿನ ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗಿ ಒಳ್ಳೆಯ ಅಧಿಕಾರಿಗಳಾಗ್ತೀರಿ. ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಿ ಮುಂದೆ ಬಂದರೆ ನಿಮಗೆ ಒಳ್ಳೆ ವ್ಯಾಲ್ಯೂ ಇದೆ. ಗ್ರಾಮಾಂತರ ಮಕ್ಕಳು ಒಳ್ಳೆ ಪರ್ಸೆಂಟೇಜ್ ತಗೊಂಡು ಬಂದಾಗ ನಿಮ್ಮನ್ನು ಸರ್ಕಾರ ಗಮನಿಸುತ್ತೆ. ಸರ್ಕಾರ ನಿಮಗೆ ಅವರ ಬಗ್ಗೆ ಒಳ್ಳೆ ಗೌರವ ಕೊಡ್ತದೆ. ಒಳ್ಳೆ ಪರ್ಸೆಂಟೇಜ್ ತಗೊಂಡು ನೀವು ಓದಬೇಕಾಗ್ತದೆ. ಸಸಿ ನೆಡ್ತಕ್ಕಂಥ ಕಾರ್ಯಕ್ರಮ. ಸಸಿ ನೆಡ್ತಾರೆ. ಕೆಲವು ಸಸಿ ಕೊಟ್ಟರೆ ನಿಮ್ಮ ಮಕ್ಕಳು ಕೊಟ್ಟರೆ ತಗೊಂಡೋಗಿದ್ದೀರಿ. ನಿಮ್ಮ ಮನೆ ಒಂದು ಜಾಗ ಇದ್ದರೆ, ತೋಟದಲ್ಲಿ ಜಾಗ ಇದ್ದರೆ ಸಸಿ ನೆಡಬೇಕು. ಸಸಿ ನೆಡಬೇಕಾದ್ರೆ ನಮ್ಮ ತಾಯಿ ಹೆಸರು ಹೇಳ್ಕೊಂಡು ನೆಡಬೇಕು. ಮಾತೃ ಹೆಸರು ಹೇಳ್ಕೊಂಡು ನಾವು ಸಸಿನ ನೆಡ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು. ಎಲ್ಲರೂ ಅಚ್ಚುಕಟ್ಟಾಗಿ ಉತ್ತರ ಕೊಟ್ಟಿದ್ದೀರಿ. ಅನುಪಳ್ಳಿಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಮುರಳೀಧರ್ ಅವರು, ನಮ್ಮ BJP ಪ್ರಧಾನ ಕಾರ್ಯದರ್ಶಿ ಅವರು ಮಕ್ಕಳಿಗೆ ಸುಮಾರು ವರ್ಷಗಳಿಂದ ಏನು ಉಚಿತವಾಗಿ ನೋಟ್ಬುಕ್ಸು ಮತ್ತು ಪೆನ್ಸಿಲು, ರಬ್ಬರು ಈ ಥರ ಶಾಲಾ ಪಠ್ಯಕ್ಕೆ ಏನೇನು ಬೇಕು ಅವಶ್ಯಕತೆ ಇರೋದನ್ನು ಅವರು ಕೊಡುಗೆಯಾಗಿ ಕೊಡ್ಕೊಂಡು ಬರ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ. ಮತ್ತು ಅದೇ ರೀತಿ ಬೆರೆಯೋದು ಅಂದರೆ ದೇವ್ರ ಜೊತೆ ಇದ್ದಂಗೆ. ಅದು ನೀವೆಲ್ಲ ಮಕ್ಕಳೆಲ್ಲ ದೇವ್ರ ಥರ ಇದ್ದಂಗೆ. ನಿಮ್ಮ ಮನಸ್ಸಲ್ಲಿ ಕಶ್ಮಲ ಏನೂ ಇರಲ್ಲ. ಒಳ್ಳೆ ಪ್ರೀತಿ, ಒಳ್ಳೆ ವಿಶ್ವಾಸ, ನಂಬಿಕೆ ಇರ್ತದೆ. ಈ ದಿನ ಏನು 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಇತ್ತು. ಅದರಿಂದ ಎಲ್ಲ ಕಡೆನೂ ಗಿಡ ನೆಡೋ ಕಾರ್ಯಕ್ರಮ ಇದೆ. ಇಡೀ ರಾಜ್ಯದಲ್ಲಿ ಆಗಿ ದೇಶದಲ್ಲಿ ಆಗಲಿ ಎಲ್ಲ ಕಡೆನೂ ನೆಡ್ತಾ ಇದ್ದಾರೆ. ನಾವು ಇವರು ನೆಡಬೇಕು ಅಂತ ಹೇಳಿದಾಗ ಅವರು 5ನೇ ತಾರೀಕು ಮಾಡಬೇಕಾಯಿತು ಕಾರ್ಯಕ್ರಮ. ಅವರು ಬೇರೆ ಕಾರ್ಯಕ್ರಮ ನಿಮಿತ್ತ ಅಲ್ಲಿ ಹೋಗಿದ್ರು. ಆದ್ರಿಂದ ಇವತ್ತು ನಮ್ಮ ಶಾಲೆ, ನಮ್ಮ ಊರು, ನಾನು ಓದಿರೋ ಊರು, ಇಲ್ಲಿ ಮಕ್ಕಳಿಗೆ ಒಂದು ಸಸಿ ನೆಡೋ ಕಾರ್ಯಕ್ರಮದ ಜೊತೆಯಲ್ಲಿ ಒಂದು ಬುಕ್ಸ್ ಆಗಲಿ, ಒಂದು ಪೆನ್ಸಿಲ್ ಆಗಿ ಮಕ್ಕಳಿಗೆ ಏನನ್ನ ಉಪಯೋಗ ಆದಂಥ ಒಂದು ಸಲಕರಣೆಗಳು ಕೊಡಬೇಕು ಅನ್ನೋ ಮಹದಾಸೆ ಇಟ್ಕೊಂಡು ಅವತ್ತು ಈ ರೀತಿ ಕೊಡ್ತಾ ಇದ್ದಾರೆ. ಇವತ್ತು ಗಿಡ ನೆಡೋ ಕಾರ್ಯಕ್ರಮ ಇದೆ. ಈ ತರ ಅವರು ದೇವರು ಒಳ್ಳೆ ಬುದ್ಧಿ ಕೊಡ್ಲಿ. ಈ ತರ ಎಲ್ಲ ಯಾವ ಊರಲ್ಲಿ ಇದ್ದಾರೆ, ಯಾರ್ಯಾರು ಇದ್ದಾರೆ, ಅಲ್ಲಿ ಓದಿದಂತ ಹಳೆ ವಿದ್ಯಾರ್ಥಿಗಳಾಗ್ಬೋದು, ಅವ್ರೂರಿನ ಎಲ್ಲ ಅನುಕೂಲವಾಗಿ ಇದ್ದಾರೆ. ಈ ಕಾಲದಲ್ಲಿ ಯಾರು ಏನು ಅಂತದೇನಿಲ್ಲ. ಯಾರು ಬೇಕಾದ್ರು ಸೇವಾ ಮಾಡೋ ಮನೋಭಾವನೆ ಇರ್ಬೇಕು ಅಷ್ಟೇ. ಅವರು ಯಾರು ಓದ್ತಾ ಇದ್ದಾರೆ, ನಮ್ಮ ಸ್ಕೂಲು, ನಮ್ಮ ಶಾಲೆ, ನಮ್ಮ ಊರು ಅಂತ ಇಟ್ಕೊಂಡ್ರೆ ಎಲ್ಲಾರು ಸಹಾಯ ಮಾಡ್ತಾರೆ. ಯಾವುದು ದೊಡ್ಡದೇನೆಲ್ಲ. ಅದೇ ರೀತಿ ವಿಶ್ವ ಪರಿಸರ ದಿನಾಚರಣೆ
ನಾವು ನಮ್ಮೂರನ್ನ ಸ್ವಚ್ಛವಾಗಿ ಇಟ್ಕೊಬೇಕು, ಅಕ್ಕಪಕ್ಕ ಸ್ವಚ್ಛವಾಗಿರ್ಬೇಕು, ಮೋರಿಗೆ ಸ್ವಚ್ಛವಾಗಿ ಇಟ್ಕೊಬೇಕು. ನಾವೆಲ್ಲಂದ್ರಲ್ಲಿ ಕಸ ಹಾಕ್ಬಾರ್ದು, ಏನು ಗಿಡ ನೆಡಬೇಕು. ಗಿಡ ನೆಡೋದ್ರಿಂದ ಮಳೆ ಬರ್ತದೆ. ಈಗೇನ್ ನೋಡಿದಿರಲ್ಲ, ಕಾಡುಗಳೆಲ್ಲ ಕತ್ತರಿಸಿ, ಊರುಗಳೆಲ್ಲ ಕತ್ತರಿಸಿ, ಲೇಔಟ್ ಮಾಡಿ, ಮನೆ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ಯಾಕೆ ಮಳೆ ಕಡಿಮೆ ಆಯ್ತು ಅಂದ್ರೆ ಇದೇ ಕಾರಣಕ್ಕೆ. ಮರ ಇಲ್ಲ, ಮೋಡ ಹೋಗೋದನ್ನ ತಡೆಯಕ್ ಶಕ್ತಿ ಇಲ್ಲ, ಮರ ಗಿಡ ಇಲ್ಲ, ಬೆಟ್ಟ ಗುಡ್ಡಗಳಿಲ್ಲ. ಆದ್ರಿಂದ ನಮ್ಗೆ ಇಲ್ಲಿ ಮಳೆ ಪ್ರಭಾವ ನೋಡ್ರಿ, ಕೆರೆಗಳೆಲ್ಲ ಒಣ್ಕೊಂಡ್ಬಿಟ್ಟಿದೆ, ಮಳೆ ಇಲ್ಲ. ರೈತರಿಗೆ ಬೆಳೆ ನಡೆಯಕ್ಕೂ ಕಷ್ಟ. ಕೆರೆಯಲ್ಲಿ ನೀರಿದ್ರೆ ಸಮೃದ್ಧಿಯಾಗಿರ್ತಾರೆ ನಮ್ಮ ರೈತರೆಲ್ಲ. ಅವ್ರು ಹಾಕೋ ಅನ್ನದಿಂದ ಊಟದಿಂದ ನಾವೆಲ್ಲ ಇವತ್ತು ಜೀವನ ಮಾಡ್ತಾ ಇದೀರಿ, ಬದುಕ್ತಾ ಇದೀರಿ. ಅದೇ ರೀತಿ ನೀವು ಇಲ್ಲೆಲ್ಲ ಓದ್ತಾ ಇದೀರಿ. ಎಲ್ಲ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗಿ, ಒಳ್ಳೆ ಪೊಲೀಸರಾಗಿ, ಅಧಿಕಾರಿಗಳಾಗಿ, ಶಿಕ್ಷಕರಾಗಿ, ಇನ್ಸ್ಪೆಕ್ಟರ್ಗಳಾಗಿ, ನೀವು ರಾಜಕೀಯ ವ್ಯಕ್ತಿಗಳಾಗಿ ನೋಡಿ. ಇಲ್ಲೇ ಪಕ್ಕದ ಬೆಂಡ್ಗನಲ್ಲಿ ಕುಟುಂಬದಲ್ಲೇನೆ ಇದ್ದಾರೆ, ಕೊಟ್ಟಿದ್ದಾರೆ, ಜನ ಅವರು ಮಿನಿಸ್ಟರ್ ಆಗಿ, MLA ಆಗಿರೋದು. ಇದೇ ರೀತಿ ನೀವೆಲ್ಲ ಒಂದು ಪ್ರತಿಷ್ಠೆ ಬೆಳೆಸ್ಕೊಂಡು ನೀವು ಓದಿ ಮುಂದಿನ ದಿನಗಳಲ್ಲಿ ನಾವು ಈ ಊರಿಗೆ ಏನೋ ಸೇವೆ ಮಾಡ್ಬೇಕಪ್ಪ ನೋಡ್ರಿ. ಅವ್ರು ಅಷ್ಟು ವರ್ಷಗಳಿಂದ ಬಂದು ಇವತ್ತು ನಿಮ್ಗೆ ಕೊಡ್ತಾ ಇದ್ದಾರೆ. ಅದೇ ರೀತಿ ನಿಮ್ಮ ಮನಸ್ಸಲ್ಲಿ ಇರ್ಲಿ, ನಾವು ಎಲ್ಲ ಸೇರಿ ಕೆಲಸವನ್ನ ಮಾಡಿ ಯಶಸ್ವಿ ಮಾಡೋಣ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಇವತ್ತಿನಿಂದಲೇ ಒಂದು ಪ್ರತಿಜ್ಞೆ ಮಾಡಬೇಕು. ನಿಮ್ಮಲ್ಲಿ ಏನು ಆದಾಯ ದೇವರು ಕೊಡ್ತಾನೆ, ಸಂಬಳ ಆಗ್ಬೋದು, ಒಂದು ಬೆಳೆ ಆಗ್ಬೋದು, ಇದರಲ್ಲಿ ಇಷ್ಟೇ ಒಂದು ಭಾಗ ನಮ್ಮ ಊರ ಅಭಿವೃದ್ಧಿಗೆ 100 ರೂಪಾಯಿ ದೇವರು ಕೊಡ್ತಾರೆ. ಒಂದು ರೂಪಾಯಿ ಶಾಲೆ, 1 ರೂಪಾಯಿ ಒಂದು ರಸ್ತೆ ಕೊಡಿ, ಸರ್ಕಾರ ಕೂಡ ಕೊಡುತ್ತೆ. ಬಟ್ ಡೋಂಟ್ ವೇಟ್ ಫಾರ್ ಗೌರ್ಮೆಂಟ್. ನಿಮ್ಮ ಒಂದು ಎಫರ್ಟ್ಸ್ ಹಾಕಿ ನಮ್ಮ ಗ್ರಾಮನ, ನಮ್ಮ ಮನೇನ, ನಮ್ಮ ಶಾಲೆನ ನಾವು ಇಸ್ಕೊಳ್ತೀವಿ. ಅದು ನಿಮ್ಗೆ ಹೇಳೋಷ್ಟಿಲ್ಲ. ನಮ್ಮ ಊರಿಯವರು ಹೇಳಿದಾಗೆ ಎಲ್ಲರಲ್ಲೂ ಒಂದು ಪ್ರತಿಭೆ ಇರುತ್ತೆ, ಅದು ತೋರ್ಪಡಿಸ್ಕೊಳ್ಳೋಕೆ ಒಂದು ಅವಕಾಶ ಇರುತ್ತೆ. ಇಂಥ ಅವಕಾಶ ಸಿಗ್ತಾರೆ, ಬಳಸ್ಕೊಂಡು ಎಲ್ಲರೂ ಜನಕ್ಕೆ ದಯವಿಟ್ಟು ಕಷ್ಟದಿಂದ ಓದಿ ನಿಮ್ಮ ಹುಟ್ಟಿದ ಊರಿಗೆ ಜನ್ಮ ಕೊಟ್ಟು ತಾಯಿ ತಂದೆಗೆ ಎಲ್ಲರೂ ಪ್ರತಿಜ್ಞರಾಗಿ ಇಷ್ಟೇ.